ಸಿಎಂ ಕಚೇರಿ ಕೃಷ್ಣಾದಲ್ಲಿ ಸರ್ವ ಪಕ್ಷಗಳ ಸಭೆ ಸಾಗ್ತಾ ಇದೆ. ಮಹತ್ವದ ಮೀಟಿಂಗ್ ಇದು. ಎಲ್ಲಾ ಪಕ್ಷದ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವ ಪಕ್ಷಗಳ ಸಭೆ ಶುರುವಾಗಿದೆ. ತಮಿಳುನಾಡಿಗೆ ನೀರನ್ನ ಹರಿಸುವ ಬಗ್ಗೆ ಮಾಹಿತಿಗಳನ್ನ ಕೊಡಲಾಗ್ತಿದೆ. ಸಭೆಗೆ ಮಾಹಿತಿಯನ್ನ ನೀಡಿದ್ದಾರೆ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳು. ಸರ್ವ ಪಕ್ಷದ ಸಭೆಯಲ್ಲಿ ಸಿಎಂ ಪ್ರಾಸ್ತಾವಿಕ ನುಡಿಯನ್ನ ಆಡಿತು. ಕಾವೇರಿ ವಿವಾದ ನಮ್ಗೇನು ಹೊಸದಲ್ಲ. ಇನ್ನು ಈ ವಿವಾದವನ್ನ ಮೈಗೆ ಅಂಟಿಕೊಂಡೇ ನಾವು ಬೆಳೆದಿದ್ದೀವಿ. ರಾಜಕೀಯಕ್ಕಿಂತ ರಾಜ್ಯದ ರೈತರು ಜನಹಿತವೇ ಮುಖ್ಯ ಅಂತ ಸಿಎಂ ಮಾತನಾಡಿದರು. ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಇವತ್ತು ಆಯೋಜನೆ ಮಾಡಲಾಗಿತ್ತು. ದೃಶ್ಯದಲ್ಲೂ ಕೂಡ ನಾವು ಗಮನಿಸಬಹುದು. ಎಲ್ಲ ಪಕ್ಷದ ಮುಖಂಡರು, ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ರು. ಕಾವೇರಿ ವಿಚಾರವಾಗಿಯೇ ಮೂಲತಃ ಪ್ರಮುಖವಾಗಿರುವಂತಹ ಅಜೆಂಡಾದೊಂದಿಗೆ ಇವತ್ತಿನ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದ್ದು, ಮೀಟಿಂಗ್ ಕೂಡ ಸದ್ಯ ಸಾಗ್ತಾ ಇದೆ. ಮೀಟಿಂಗ್ ನಲ್ಲಿ ಕೇಂದ್ರದ ಸಚಿವರುಗಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ಹಿರಿಯ ನಾಯಕರ ಸಮ್ಮುಖದಲ್ಲೇ ಇವತ್ತಿನ ಮೀಟಿಂಗ್ ಸಾಗ್ತಾ ಇದ್ದು, ಇದರಲ್ಲಿ ಮುಖ್ಯಮಂತ್ರಿಗಳು ಪ್ರಾಸ್ತಾವಿಕ ನುಡಿಯನ್ನ ಆಡಿದ್ರು. ಕಾವೇರಿ ವಿಚಾರ ನಮ್ಗೆ ಯಾರಿಗೂ ಏನೋ ಹೊಸದಲ್ಲ. ವಿವಾದವನ್ನ ಮೈಗೆ ಅಂಟಿಸ್ಕೊಂಡೇ ನಾವು ಬೆಳೆದಿದ್ದೀವಿ. ರಾಜ್ಯಕ್ಕಿಂತ ರಾಜ್ಯದ ಜನರ ಹಿತ ನಮಗೆ ಮುಖ್ಯ ಆಗುತ್ತೆ. ಹಾಗಾಗಿ ಈ ರಾಜಕೀಯ ಹಿತಾಸಕ್ತಿಗಳನ್ನ ಪಕ್ಕಕ್ಕಿಟ್ಟು ನಾವೆಲ್ಲ ಚರ್ಚೆ ಮಾಡೋಣ. ಕುಡಿಯುವ ನೀರಿಗೆ ಮೊದಲ ಆದ್ಯತೆಯನ್ನ ಕೊಡಬೇಕು. ಈ ನಿಲುವಿಗೆ ತಮ್ಮೆಲ್ಲರ ಸಂಪೂರ್ಣ ಸಹಮತಗಳು ಬೇಕಾಗುತ್ತೆ. CWRC CWMA ಸಭೆಗೂ ಕೂಡ ಮಾಡುವ ಮುನ್ನವೇ ಈ ಚರ್ಚೆ ಆಗ್ತಿದೆ ಎಂದರು. ಪ್ರಮುಖವಾಗಿ ಕೇಂದ್ರ ಸಚಿವ CR ಪಾಟೀಲ್ ಅವರಿದ್ರು, ಪ್ರಹ್ಲಾದ್ ಜೋಶಿ ಅವರಿದ್ರು, ವಿ ಸೋಮಣ್ಣ ಅವರು ಭಾಗಿಯಾಗಿದ್ರು. ಇನ್ನು ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಬಿಜೆಪಿಯ ಬಸವರಾಜ ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರೆಲ್ಲರನ್ನ ಕೂಡ ಭೇಟಿ ಮಾಡಿ ಚರ್ಚಿಸಿದ್ದೇನೆ. ಅವರು ಕೂಡ ಕೇಂದ್ರದಲ್ಲಿ ಈ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಇವತ್ತು ಮುಖ್ಯಮಂತ್ರಿಗಳು ಮಾತನಾಡಿದ್ರು. ಇನ್ನು ತಮಿಳುನಾಡಿಗೆ ನೀರು ಬಿಡುವಂತ ಆದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವಪಕ್ಷ ಸಭೆಗೆ ಮಾಜಿ ಪ್ರಧಾನಿ ದೇವೇಗೌಡರಿಗೂ ಕೂಡ ಆಹ್ವಾನ ಕೊಡಲಾಗಿತ್ತು. ಈ ಸಂದರ್ಭದಲ್ಲಿ ಅವರು ಧನ್ಯವಾದವನ್ನ ತಿಳಿಸ್ತಾರೆ. ದೇವೇಗೌಡರು ರಾಜ್ಯದ ಹಿತಾಸಕ್ತಿ, ರೈತರ ಬದುಕು ರಕ್ಷಿಸುವ ವಿಚಾರ ಇವತ್ತು ಚರ್ಚೆ ಆಗ್ತಿದೆ. ರಾಜ್ಯ ಸರ್ಕಾರದ ಪ್ರಯತ್ನಗಳಿಗೆ ನನ್ನ ಬೆಂಬಲ ಇದೆ ಅಂತ ದೊಡ್ಡಗೌಡರು ಹೇಳಿದ್ರು. ವೈಯಕ್ತಿಕ ಹಾಗೂ ಅನಾರೋಗ್ಯದಿಂದ ಕಾರಣದಿಂದ ಅವರು ಹಾಜರಾಗ್ತಿಲ್ಲ. ಎಲ್ಲರಿಗೂ ಗೊತ್ತು ದೇವೇಗೌಡರ ಸದ್ಯದ ಪರಿಸ್ಥಿತಿಗಳು ಹೇಗಿದೆ ಅನ್ನೋ ನಿಟ್ಟಿನಲ್ಲಿ. ಹಾಗಾಗಿ ನಾನು ಬರ್ತಾ ಇಲ್ಲ ಅನ್ನೋದರ ಮೂಲಕವಾಗಿ ಒಂದು ಪತ್ರವನ್ನ ಕೂಡ ಇವತ್ತು ದೇವೇಗೌಡರು ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವಂತ ಕೆಲಸ ಮಾಡಿದ್ರು. ಇನ್ನು JDS ಪಕ್ಷದಿಂದ ಕುಮಾರಸ್ವಾಮಿ ಅವರು ಮತ್ತು ಇತರ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಅನ್ನೋ ವಿಚಾರ ಇತ್ತು. ಇನ್ನು ಮಾಜಿ ಸಿಎಂ ಸದಾನಂದ ಗೌಡರು ಕೂಡ ಇವತ್ತು ಹೇಳಿಕೆಗಳನ್ನ ಕೊಡ್ತಾ ಹೋದ್ರು. ನೆಲ ಜಲ ಭಾಷೆ ಬಂದಾಗ ಒಗ್ಗಟ್ಟಾಗಿರಬೇಕು. ಕಬಿನಿ ವಾಯನಾಡು ಭಾಗದಲ್ಲಿ ಮಳೆ ಆಗ್ತಿದೆ. ನಾವು ಕೊಡಬೇಕಾದ ನೀರನ್ನ ದೇವರೇ ಕೊಟ್ಟಿದ್ದಾನೆ. ಈಗ ಗಂಭೀರತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಕಾವೇರಿ ಜಲಾನಯನದಲ್ಲಿ ನೀರಿನ ಕೊರತೆ ಇದೆ. ಕಾನೂನು ಹೋರಾಟದ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಅಂತ ಮಾಜಿ ಮುಖ್ಯಮಂತ್ರಿಗಳು ಮಾತನಾಡ್ತಾ, ತಮಿಳಿನ ಬೇಡಿಕೆಗಳನ್ನ ಕೇಂದ್ರ ಸರ್ಕಾರ ತಿರಸ್ಕಾರವನ್ನ ಮಾಡಿದೆ. ನಮ್ಮ ರಾಜ್ಯ ಸರ್ಕಾರದ ಬೇಡಿಕೆ ಸರಿ ಇದೆ ಅಂತ ಇವತ್ತಿನ ಮೀಟಿಂಗ್ ನಲ್ಲಿ ಹಿರಿಯ ಅಧಿಕಾರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರ ಸಮ್ಮುಖದಲ್ಲಿ ಒಂದಿಷ್ಟು ಅರ್ಥಗರ್ಭಿತ ಮಾತುಕತೆಗಳು ಸಾಗ್ತಾ ಇದೆ. ರಾಜ್ಯದ ನೆಲ ಜಲ ಭಾಷೆ ಇದರ ವಿಚಾರ ಬಂದಾಗ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋದು. ಏನು ದೇವರ ದಯದಿಂದ ಕಳೆದ 2-3 ದಿವಸಗಳಿಂದ ಕಬಿನಿ ಭಾಗದಲ್ಲಿ, ವಯನಾಡು ಭಾಗದಲ್ಲಿ ಮಳೆಯಾದ ಕಾರಣ ನೀರು ಓವರ್ಫ್ಲೋ ಆಗಿ ಹೋಗ್ತಾ ಇರುವಂಥದ್ದು. ನಾವು ಕೊಡಬೇಕಾದಂಥ ನೀರನ್ನು ವರ್ಣನೆ ದೇವರ ಕೊಟ್ಟಂಗೆ ಆದ ಕಾರಣ ಸ್ವಲ್ಪ ಮಟ್ಟಿನ ನಮ್ಮ ಆ ಒಂದು ಏನು ಗಂಭೀರತೆ ಇತ್ತು ಅದು ಕಡಿಮೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದು ಅಲ್ಲಿ ಪ್ರಸ್ತಾಪಗಳಾಯಿತು. ಆದರೆ ಕಾವೇರಿ ಜಲಾನಯನದಲ್ಲಿ ಇನ್ನೂ ಕೂಡ ಭಾರಿ ದೊಡ್ಡ ರೀತಿಯಲ್ಲಿ ನೀರಿನ ಕೊರತೆ ಇರುವಂಥದ್ದು. ಕಾವೇರಿ ಇದಕ್ಕೆ ವರುಣನ ಕೃಪೆ ಯಾವಾಗ ಆಗುತ್ತೆ, ಕೃಪೆ ಯಾವಾಗ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ ಕಾರಣ ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಹಿಡಿಯುವಂಥದ್ರಲ್ಲಿ ನಾವು ಪ್ರಯತ್ನಗಳನ್ನು ಮಾಡದೆ ಕೇವಲ ಯಾವುದೋ ಒಂದು ಸಂದರ್ಭದಲ್ಲಿ ನೀರಿನ ಕೊರತೆ ಆದಾಗ ತಮಿಳುನಾಡು ಕೋರ್ಟಿಗೆ ಹೋಗಿ ನಮಗೆ ನೀರು ಕೊಡಿ ಅಂತ ಹೇಳಿದಾಗ ಮಾತ್ರ ನಾವು ಹೆಜ್ಜೆ ಇಡುವಂಥದ್ದು ಇದು ಸಮಂಜಸ ಅಲ್ಲ ಅಂತ ಹೇಳುವಂಥದ್ದು ಎಲ್ಲರ ಮನಸ್ಸಿಗೆ ಬಂದಿದೆ. ಇವತ್ತು ತಮಿಳುನಾಡಿನ ಆ ಬೇಡಿಕೆಗಳನ್ನು
ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡುವಂಥದ್ದು. ಈಗಾಗಲೇ ಮೇಕೆದಾಟಿನ ಬಗ್ಗೆ ಮತ್ತೊಂದರ ಬಗ್ಗೆ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ DMK ಸದಸ್ಯರು ರೈಸ್ ಮಾಡಿದಾಗ ಭಾರಿ ಕೇಂದ್ರ ಸರ್ಕಾರ ನೇರವಾಗಿ ರಾಜ್ಯ ಸರ್ಕಾರದ ಆ ಬೇಡಿಕೆಗಳು ಏನುಂಟು ಅದು ಸರಿ ಅಂತ ಹೇಳುವಂಥ ರೀತಿಯಲ್ಲಿ ಒತ್ತು ಕೊಟ್ಟದ್ದು. ಸುಪ್ರೀಂ ಕೋರ್ಟು ಇದಕ್ಕೆ ಪೂರಕವಾದಂಥ ಅವರದೇ ಜಾಗದಲ್ಲಿ ಅವರೇ ಆ ನೀರಿಗೆ ಶೇಖರಣೆ ಮಾಡುವಂಥದ್ದಕ್ಕೆ ನಿಮಗೆ ಯಾಕೆ ತಡೆ ಅಂತ ಪ್ರಶ್ನೆ ಕೇಳುವಂಥದ್ದು, ಇದನ್ನೆಲ್ಲವನ್ನ ಅತ್ಯಂತ ಗಂಭೀರವಾದಂಥ ಚರ್ಚೆಗಳನ್ನು ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.